ವಾಗಿರುವಂತಹ ಒಂದು ವಿಷಯ ಏನಂದ್ರೆ, ಇತ್ತೀಚೆಗೆ ಇಡೀ ಒಂದು ರಾಜ್ಯದಲ್ಲಿ SIR ಪ್ರಕ್ರಿಯೆ ಅನ್ನುವಂಥದ್ದು ತೀವ್ರಗತಿಯಲ್ಲಿ ನಡೀತಾ ಇದೆ. ಹಾಗೂ 28ನೇ ತಾರೀಕಿಗೆ ಈ ಕಾಲಾವಧಿ ಅನ್ನುವಂಥದ್ದು ಮುಗಿಯುವಂತದ್ದಿತ್ತು. ಆದ್ರೆ ಸಂಘಟನೆಗಳು ಎಲ್ಲ ಜಾತ್ಯತೀತ ಸಂಘಟನೆಗಳು ಹಾಗೂ ಅದೇ ರೀತಿಯಾಗಿ ಜನಪರ ಹೋರಾಟದ ಸಂಘಟನೆಗಳೆಲ್ಲ ಮಾಡಿದಂತಹ ಒಂದು ಒತ್ತಾಯದ ಮೇರೆಗೆ ಚುನಾವಣಾ ಆಯೋಗ ಈ 8ನೇ ತಾರೀಕುವರೆಗೆ ಅಂದ್ರೆ ಆಗಸ್ಟ್ 8ರವರೆಗೆ ಇದನ್ನ ವಿಸ್ತರಣೆ ಅನ್ನುವಂಥದ್ದು ಮಾಡಿದೆ. ಆದ್ರೆ ಒಂದೇನಂತ ಹೇಳಿದ್ರೆ, ಇದುವರೆಗೂ ಸಹ ಏನ್ ಎಮ್ಯುನರೇಷನ್ ಫಾರಂಗಳನ್ನ BLOಗಳು ಇಶ್ಯೂ ಮಾಡೋದಕ್ಕೆ ಕಾಲಾವಕಾಶವನ್ನ ನಿಗದಿ ಮಾಡಿದ್ರು. ಆ ಕಾಲಾವಕಾಶ ಅನ್ನುವಂಥದ್ದು ಸರಿ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ಇನ್ನ ಸಾವಿರಾರು ಜನ ಮತದಾರರು ತಮ್ಮ ಒಂದು ಎಮ್ಯುನರೇಷನ್ ಫಾರಂ ಅನ್ನೇ ಪಡ್ಕೊಂಡಿಲ್ಲ BLOಗಳಿಂದ ಅಂತ ಪರಿಸ್ಥಿತಿ ಇದೆ. ಹಾಗೂ ಸಾವಿರಾರು ಫಾರಂಗಳು BLOಗಳ ಬಳಿಯಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಅವರ ಒಂದು ಅಡ್ರೆಸ್ ಅನ್ನ ಹುಡ್ಕೋದಕ್ಕೂ ಸಾಧ್ಯ ಅನ್ನುವಂಥದ್ದು ಆಗ್ತಾ ಇಲ್ಲ. ಆದ್ರಿಂದ ಅವರಿಗೆ ಮತ್ತಷ್ಟು ಕಾಲಾವಕಾಶವನ್ನ ತಾವು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಚುನಾವಣಾ ಆಯೋಗವನ್ನ ಆಗ್ರಹವನ್ನ ಪಡಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಸುಮಾರು ಇಲ್ಲಿ 1,10,59,278 ಮತದಾರರು ತಮ್ಮ ಒಂದು ಮತದಾನದ ಹಕ್ಕಿನಿಂದ ವಂಚಿತರಾಗ್ತಾ ರಾಜ್ಯದಲ್ಲಿ ಅನ್ನುವಂತ ಒಂದು ಮಾಹಿತಿ ಅನ್ನುವಂಥದ್ದು ಇದೆ. ಅಲ್ಲಿಗೆ ಸುಮಾರು 1 ಕೋಟಿ ಮತದಾರರು ಸುಮಾರು ನಮ್ಮ ರಾಜ್ಯದಿಂದಾನೇ ಮತದಾನದ ಹಕ್ಕಿನಿಂದ ಹೊರಗುಳಿತಾರೆ ಅಂತ ಹೇಳಿದ್ರೆ ಅವರ ಒಂದು ನಾಗರಿಕತ್ವ ಮೇಲೆ ಒಂದು ಪ್ರಶ್ನೆ ಅನ್ನುವಂಥದ್ದಾಗಿರುತ್ತೆ. ಅಂದ್ರೆ ಅವರು ಈ ಒಂದು ದೇಶದ ನಾಗರಿಕರಲ್ವಾ, ಅವರ ಮತದಾನ ಹಕ್ಕನ್ನ ಅವ್ರಿಗೆ ಉಳಿಬೇಕಾ ಇಲ್ವಾ ಅನ್ನುವಂಥದ್ದು ನಮ್ಮ ಒಂದು ಪ್ರಶ್ನೆ ಅನ್ನುವಂಥದ್ದಾಗಿದೆ. ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಸರ್ಕಾರ ಈಗಾಗಲೇ ಏನ್ ಮಾಡ್ತು, ಇಲ್ಲಿ ಕೇರಳದಲ್ಲಿ ತಮಿಳುನಾಡಲ್ಲಿ ಚುನಾವಣೆ ನಡೆದಾಗ ಯಾವ ರೀತಿ ಅಲ್ಲಿನ ಒಂದು ಸರ್ಕಾರಗಳನ್ನುವಂಥದ್ದು ಆ ಒಂದು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಗಳನ್ನ ಅಂದ್ರೆ ಖಾಯಂ ನಿವಾಸಿ ಪ್ರಮಾಣ ಪತ್ರವನ್ನ ವಿತರಣೆ ಮಾಡ್ತು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಸಹ ಇಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಆ ಒಂದು PRC ಸರ್ಟಿಫಿಕೇಟ್ಗಳನ್ನ ಅಂದ್ರೆ ಇಲ್ಲಿ ಖಾಯಂ ನಿವಾಸಿ ಪ್ರಮಾಣ ಪತ್ರಗಳನ್ನ ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆದೇಶ ಅನ್ನುವಂಥದ್ದು ಮಾಡ್ತು. ಆದ್ರೆ ಇದುವರೆಗೂ ಸಹ ಎಲ್ಲೂ ಸಹ ಆ ಒಂದು ವೆಬ್ಸೈಟ್ಗಳನ್ನುವಂಥದ್ದು ಸಮರ್ಪಕವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ. ಆ ಒಂದು PRCಗಳನ್ನುವಂಥದ್ದು ಅವರಿಗೆ ದೊರಕ್ತಾ ಇಲ್ಲ. ಮತ್ತೆ ಇನ್ನೊಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳೇನಿದೆ, ಆ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನ ವಿತರಣೆ ಮಾಡೋದ್ರಲ್ಲಿ ಸಹ ಇಲಾಖೆಗಳು ವಿಳಂಬ ಧೋರಣೆಯನ್ನ ಅನುಸರಣೆ ಮಾಡ್ತಾ ಇವೆ. ಬಹಳಷ್ಟು ಕಡೆ ಹೇಳಿದ್ದಾರೆ, ಏನಂದ್ರೆ ವಿಲೇಜ್ ಅಕೌಂಟೆಂಟ್ಸ್ ಅಲ್ಲಿರುವಂತವ್ರು ಸೆಕ್ರೆಟರಿಗಳು ಇವ್ರು ಹೋಗ್ಬಿಟ್ಟು ಪ್ರತಿಯೊಂದು ಪಂಚಾಯತಿಯಲ್ಲಿ ಕೂಡ ಇಶ್ಯೂ ಮಾಡ್ಬಿಟ್ಟು ಬರ್ತಾರೆ ಅಂತ ಹೇಳ್ಬಿಟ್ಟು ಕೆಲವು ಕಡೆ ಆ ಕಾರ್ಯ ನಡೀತಾ ಇದೆ, ಕೆಲವು ಕಡೆ ನಡೀತಾ ಇಲ್ಲ, ಕೆಲವು ಕಡೆ ಆ ಲಿಂಕ್ಗಳನ್ನುವಂಥದ್ದು ಕಾರ್ಯವನ್ನೇ ನಿರ್ವಹಿಸ್ತಾ ಇಲ್ಲ ಆನ್ಲೈನ್ ಅಲ್ಲಿ. ಆ ಒಂದು ಪರಿಸ್ಥಿತಿ ಅನ್ನುವಂಥದ್ದು ನಿರ್ಮಾಣ ಅನ್ನುವಂಥದ್ದು ಆಗಿದೆ. ಸರ್, ಇವತ್ತು ಮತ್ತೆ ಇನ್ನೊಂದು ಇವತ್ತು ನಿಮ್ಮ ಬಹುಮುಖ್ಯ ಬೇಡಿಕೆ ನಮ್ಮ ಬಹುಮುಖ್ಯವಾಗಿರುವಂತಹ ಒಂದು ಬೇಡಿಕೆ ಏನಂದ್ರೆ, ಈ ಒಂದು SIR ಕಾರ್ಯಕ್ಕೆ ಏನು ಚುನಾವಣಾ ಆಯೋಗ ಆ ಒಂದು ಕಾಲಾವಕಾಶವನ್ನ ನೀಡಿದೆ, ಆ ಒಂದು ಕಾಲಾವಕಾಶವನ್ನ ಮುಂದುವರಿಸಬೇಕು, ಇನ್ನ ವಿಸ್ತರಣೆ ಮಾಡಬೇಕು. ಹಾಗೂ ಇಲ್ಲಿ ಹೊಸ ಮತದಾರರು ಸೇರ್ಪಡೆ ಆಗೋದಕ್ಕೆ ಅವಕಾಶ ಮಾಡಬೇಕು, ಮತ್ತೆ ತಿದ್ದುಪಡಿಗಳಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಮತ್ತೆ ಅದ್ರ ಜೊತೆಗೆ ಅದಕ್ಕೆಲ್ಲ ನೀವು ಹೇಳ್ತಾ ಇರ್ತಕ್ಕಂಥ ಎಲ್ಲದಕ್ಕೂ ಒಂದು ನಿಗದಿತ ಕಾಲಾವಧಿ ಎಲ್ಲ ಫಿಕ್ಸ್ ಆಗಿದೆ. ಆದ್ರೆ ನಿಗದಿತ ಅವಧಿ ಫಿಕ್ಸ್ ಆಗಿದೆ. ಆದ್ರೆ BLOಗಳು ಇದುವರೆಗೂ ಅವ್ರು ಹೋಗ್ಬಿಟ್ಟು ಆ ವೋಟರ್ಸ್ ಅನ್ನ ರೀಚ್ ಆಗೋದಕ್ಕೆ ಸಾಧ್ಯ ಅನ್ನೋಂಥದ್ದಾಗಿಲ್ಲ. ಯಾಕಂದ್ರೆ ಸಮಯ ತುಂಬಾ ಕಡಿಮೆ ಇದೆ. ಸಾವಿರಾರು ಮತದಾರರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರು ನಗರ ಪ್ರದೇಶ ತಗೊಂಡ್ರು 50% ಅಷ್ಟು ಕೆಲಸ ಕೂಡ ಸಿಟಿಯಲ್ಲಿ ಕೂಡ ಆಗಿಲ್ಲ. ಅಲ್ಲ ಸರ್, ಘನ ಸರ್ಕಾರ ಇನ್ನೂ ಈ SIR ಅವಧಿಯನ್ನು ವಿಸ್ತರಣೆಯನ್ನು ಮಾಡಿಲ್ಲ. ಅಂದ್ರೆ ಇದು ಸರ್ಕಾರ ಮಾಡಲ್ಲ, ಇದು ಚುನಾವಣಾ ಆಯೋಗ ಮಾಡಬೇಕಾಗಿರುವಂತದ್ದು, ಸ್ವಾಯತ್ತ ಸಂಸ್ಥೆಯ ಚುನಾವಣಾ ಆಯೋಗ. ಚುನಾವಣಾ ಆಯೋಗ ಇದ್ರ ಬಗ್ಗೆ ಕ್ರಮವನ್ನ ತಗೋಬೇಕಾಗುತ್ತೆ. ಜೊತೆ ಇದರಲ್ಲಿ ನಮ್ಮ ಜಿಲ್ಲೆ ಮುಂಚೂಣಿಯಲ್ಲಿದೆ. ಏನು SIR ಪ್ರಕ್ರಿಯೆಯನ್ನ ಬಹುಬೇಗನೆ ಮಾಡ್ತಾ ಇದೆ ಅನ್ನೋದು ಒಂದು ರಾಜ್ಯದಲ್ಲಿ ನಂಬರ್ 1 ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಜಿಲ್ಲೆ ಮಟ್ಟದಲ್ಲಿ ಹೇಳ್ಬೇಕಂದ್ರೆ ಏನೇನು ನ್ಯೂನ್ಯತೆಗಳಿದೆ ಅಥವಾ ಏನೇನು ಅವಕಾಶ ಇದೆ ಸರ್? ಅಂದ್ರೆ ಜಿಲ್ಲಾಡಳಿತನೇನೋ ಈ ರೀತಿಯ ಮಾಹಿತಿಯನ್ನ ಕೊಡ್ತಾ ಇದೆ, ನಂಬರ್ 1 ನಮ್ದು ಅಂತ ಹೇಳ್ಬಿಟ್ಟು. ಆದ್ರೆ ನಾವು ನೋಡ್ದಂಗೆ ಏನಾಗಿದೆ, BLOಗಳ ಹತ್ರ ಬಹಳಷ್ಟು ಜನರ ಹತ್ರ ನೂರಾರು ಫಾರಂಗಳನ್ನುವಂಥದ್ದು ಇದುವರೆಗೂ ವಿತರಣೆ ಅನ್ನುವಂಥದ್ದೇ ಆಗಿಲ್ಲ. ಕೆಲವರಿಗೆ ಆ ಎಮ್ಯುನರೇಷನ್ ಫಾರಂಗಳಿದೆಯಲ್ಲ, ಆ ಎಮ್ಯುನರೇಷನ್ ಫಾರಂಗಳು ಅವ್ರ ಹೆಸರಲ್ಲಿ ಫಾರಂಗಳೇ ಇಶ್ಯೂ ಆಗಿಲ್ಲ. ಸರ್, ಒಟ್ಟಾರೆ ಈ SIR ಪ್ರಕ್ರಿಯೆ ಬಗ್ಗೆ ನೀವೇನ್ ಹೇಳ್ತೀರಾ? ಈ SIR ಪ್ರಕ್ರಿಯೆ ಅನ್ನುವಂಥದ್ದು ಅಸಂವಿಧಾನಿಕವಾಗಿರುವಂತದ್ದು ಹಾಗೂ ಜನಪರವಾಗ್ದಿರ ಜನವಿರೋಧಿಯಾಗಿರುವಂತಹ ಈ ಒಂದು ಪ್ರಕ್ರಿಯೆ ಅನ್ನುವಂಥದ್ದು ಇದಾಗಿದೆ ಆಗಿದೆ. ಏನಂತ ಹೇಳಿದ್ರೆ, ನಾವು ಇಲಾಖೆ ಅಧಿಕಾರಿಗಳಿಗೆ ಸ್ಥಳೀಯವಾಗಿರುವಂತಹ ತಹಸೀಲ್ದಾರ್ಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಎಲ್ರಿಗೂ ಮನವಿ ಪತ್ರವನ್ನ ನಾವು ಸಲ್ಲಿಸಿದ್ದೇವೆ. ಮನವಿ ಪತ್ರವನ್ನು ಸಲ್ಲಿಸಿ ನಾವು ಕೇಳಿದ್ದೇವೆ, ಏನಂತ ಹೇಳಿದ್ರೆ, ಯಾವ ಮತದಾರರು ತಮ್ಮ ದಾಖಲೆಗಳನ್ನ 2002ರಲ್ಲಿ ಇರುವಂತಹ ದಾಖಲೆಗಳನ್ನ ಹುಡುಕೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ತಾವು ಸಹಾಯವಾಣಿ ಕೇಂದ್ರಗಳನ್ನ ತೆರಿಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ಸರ್ಕಾರ ಕೂಡ ಆದೇಶ ಮಾಡಿದೆ. ಆದ್ರೆ ಯಾವುದೇ ತಾಲೂಕು ಕಚೇರಿಗಳಲ್ಲಿ ಪ್ರತ್ಯೇಕವಾಗಿ ಸಹಾಯವಾಣಿ ಕೇಂದ್ರಗಳನ್ನ ಮತದಾರರಿಗೆ ಸಹಾಯವಾಗೋದಕ್ಕೆ ಅಂತ ಹೇಳ್ಬಿಟ್ಟು ಇದುವರೆಗೂ ತೆರೆದಿಲ್ಲ. ತಕ್ಷಣ ಈ ಬಗ್ಗೆ ಕ್ರಮವನ್ನು ತಗೊಂಡು ಸರ್ಕಾರ ಆ ಒಂದು ಮತದಾರರ ಸಹಾಯವಾಣಿ ಕೇಂದ್ರಗಳನ್ನ ತೆರಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒತ್ತಾಯ ಅನ್ನುವಂಥದ್ದಾಗಿದೆ. ಏನು ಯಾರು ಅಧಿಕಾರಿ ಈಗ ಉದಾಹರಣೆ ತಹಸೀಲ್ದಾರ್
ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಸಾಕಷ್ಟು ಕೆಲಸ ಇರುತ್ತೆ. SIR ಮುಗಿಯೋವರೆಗೂ ಸಾಮಾನ್ಯ ಜನರ ಒಂದು ಕಂದಾಯ ಸಮಸ್ಯೆಗಳ ಬಗ್ಗೆ ಗಮನನೇ ಕೊಡಲ್ಲ. ಸೊ ಈ ತರದ ಒಂದು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಹೌದು. ಇದಕ್ಕೇನ್ ಹೇಳ್ತೀವಿ? ಹೌದು, ಇದಂತೂ ನಾವು ಹೇಳ್ತಿರೋಂಥದ್ದು 100ಕ್ಕೆ 100 ಅಕ್ಷರಶಃ ನಿಜ ಆಗಿದೆ ಇದು. ಯಾಕಂದ್ರೆ ಅಧಿಕಾರಿಗಳು ಕಂದಾಯ ವಿಭಾಗದಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಈ ಒಂದು ನೆಪವನ್ನ ಒಡ್ಕೊಂಡು ಆ ಕಂದಾಯ ಇಲಾಖೆಯಲ್ಲಿ ನಡಿಬೇಕಾಗಿರುವಂತ ಒಂದು ಪ್ರಕ್ರಿಯೆಗಳನ್ನ ಅಥವಾ ಕಾರ್ಯಗಳನ್ನ ಬಹಳ ತ್ವರಿತಗತಿಯಲ್ಲಿ ನಿವಾರಣೆ ಮಾಡ್ತೀರಾ ಲೇಟ್ ಅನ್ನೋಂಥದ್ದು ಮಾಡ್ತಾ ಇದ್ದಾರೆ. ಇದು ನಿಜವಾಗಿರುವಂತಹ ಅಂಶನೇ ಇದು. ಈ ಒಂದು ವಿಚಾರ ಬಗ್ಗೆ ಸರ್ಕಾರ ಅಥವಾ ಸಂಬಂಧಪಟ್ಟ ಇಲಾಖೆಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಹೇಳೋದಕ್ಕೆ ಇಷ್ಟಪಡೋದಂಥದ್ದು ಏನಂತ ಹೇಳಿದ್ರೆ, ಈಗಾಗಲೇ SIR ಪ್ರಕ್ರಿಯೆ ಅನ್ನುವಂಥದ್ದು ಅಸಮರ್ಪಕವಾಗಿದೆ. ಅದು ಸಮರ್ಪಕವಾಗಿ ಅಧಿಕಾರಿಗಳ ಮೇಲೆ ಕಟ್ಟೆಚ್ಚರವನ್ನು ವಹಿಸಿ ಅದನ್ನ ನಿರ್ವಹಿಸಬೇಕು. ಜನಸಾಮಾನ್ಯರಿಗೆ ಯಾವುದೇ ರೀತಿಯ ತೊಂದರೆ ಅನ್ನುವಂಥದ್ದಾಗ್ದಿರಾ ಕಂದಾಯ ಇಲಾಖೆ ಅಧಿಕಾರಿಗಳು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನ ನಿರ್ವಹಿಸಬೇಕು ಅನ್ನುವಂಥದ್ದು ನಮ್ಮ ಹೇಳಿಕೆ. ಕಂದಾಯ ಇಲಾಖೆ ಅಧಿಕಾರಿಗಳಲ್ಲ, ಇದರಲ್ಲಿ ಒಳಗೊಂಡಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳು ಇದೇ ರೀತಿ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಹೌದು, ಅದಕ್ಕೆ ಏನ್ ಹೇಳ್ತೀರಾ? ಅದು ಅಷ್ಟೇ, ಅವರು ತಮ್ಮ ಕಾರ್ಯವೈಖರಿಯನ್ನ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಜನೋಪಯೋಗಿಯಾಗಿ ಜನಕ್ಕೆ ಸೌಕರ್ಯ ಆಗೋ ರೀತಿಯಲ್ಲಿ ಅವ್ರ ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ.